ಸುದ್ದಿಗೋಷ್ಠಿ ವಿಚಾರವೇನೆಂದರೆ, ಕರ್ನಾಟಕ ರಾಜ್ಯದಲ್ಲಿ 2ನೇ ಹಂತದ ವಿಮಾನ ನಿಲ್ದಾಣವನ್ನು ಮಾಡಬೇಕು ಎಂದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಮುಂದಾಗಿದೆ. ಆದರೆ ಯಾವ ಭಾಗದಲ್ಲಾದರೂ ಮಾಡ್ಕೊಳ್ಳಿ ಸಂತೋಷ. ಆದರೆ ಈ ಮೋಡ್ಗರಣಿ ಗ್ರಾಮ ಪಂಚಾಯತ್ ವ್ಯಾಪ್ತಿ, ಪೆಮ್ಮನಹಳ್ಳಿ, ಶ್ರೀರಾಮಪುರ ಕಾಲೋನಿ, ದಾಚಿಹೊಡಪಳ್ಳ, ನಾಗನಹಳ್ಳಿ, ಹಕ್ನಾಳು ಈ ಭಾಗದಲ್ಲಿ ಜಾಗ ಗುರುತಿಸುವುದು ನಮಗೆ ಭಯಂಕರವಾದಂಥ ಒಂದು ಸಂದರ್ಭವನ್ನು ತಂದಿದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನಾವು ಇಲ್ಲಿನ ರೈತರು ಈ ಜಾಗವನ್ನು ನಾವು ಕೊಡಲು ಇಷ್ಟಪಡುತ್ತಾ ಇಲ್ಲ. ಇಲ್ಲಿ ಹೆಚ್ಚಿನ ರೀತಿ ಅಡಿಕೆ, ತೆಂಗು, ಬಾಳೆ ಮತ್ತು ಹಲವಾರು ಬೆಳೆಗಳು ಬೆಳೆಯುವ ಫಲವತ್ತಾದ ಭೂಮಿಯಾಗಿದೆ. ಅದು ಅಲ್ಲದೆ ಈ ಭಾಗದಲ್ಲಿ ಬಿದ್ದಂಥ ಮಳೆ ಕುಮದ್ವತಿ ನದಿ ಅಂದರೆ ತಿಪ್ಪನಹಳ್ಳಿ ಡ್ಯಾಮ್ ಅಣೆಕಟ್ಟಿಗೆ ಸೇರ್ತದೆ. ಆ ತಿಪ್ಪನಹಳ್ಳಿ ಡ್ಯಾಮ್ ನೀರು ಬೆಂಗಳೂರು ಜನರ ಕುಡಿಯಕ್ಕೆ ಯೋಗ್ಯವಾದ ನೀರಾಗಿರುವುದರಿಂದ ಈ ಭಾಗದಲ್ಲಿ ಯಾವುದೇ ಕಾರ್ಖಾನೆಗಳಾಗಲಿ ಮತ್ತು ವಿಮಾನ ನಿಲ್ದಾಣವಾಗಲಿ ಆದರೆ ಜನರಿಗೆ ಭಾಳ ತೊಂದರೆ ಉಂಟಾಗ್ತದೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ಭಾಗದಲ್ಲಿ 2ನೇ ನಿಲ್ದಾಣ ಬೇಡವೆಂದು ಎಲ್ಲರೂ ಒಕ್ಕೊಲಿನಿಂದ ನಾವು ಕೇಳ್ಕೊತಾ ಇದ್ದೀವಿ. ತಮ್ಮ ಹೆಸರು? ಚಿಕ್ಕರಾಜು ಅಂತ, ಮೋಡ್ಗರಣಿ ಗ್ರಾಮ ಪಂಚಾಯತಿ ರೈತ ಮುಖಂಡ.